ಜಮಖಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಉದ್ವಿಗ್ನತೆ, ಹೊರಗುತ್ತಿಗೆ ನೌಕರರ ಆತ್ಮಹತ್ಯಾ ಯತ್ನ. ಜಮಖಂಡಿ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ, ಸಿಎಂಒ ಮತ್ತು ಹೊರಗುತ್ತಿಗೆ ನೌಕರರ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು, ಪ್ರತಿಭಟನೆಯ ವೇಳೆ ನೌಕರರು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಆತಂಕಕಾರಿ ಘಟನೆ ನಡೆದಿದೆ. ಘಟನೆಯ ಹಿನ್ನೆಲೆ ಮತ್ತು ಪ್ರಮುಖ ಅಂಶಗಳು: ಉದ್ಯೋಗ ಕಡಿತದ ಭೀತಿ. ಸಾಯಿನಾಥ್ ಹೆಸರಿನ ಖಾಸಗಿ ಏಜೆನ್ಸಿ ಮೂಲಕ ಒಟ್ಟು 38 ನೌಕರರು ಕೆಲಸ ಮಾಡುತ್ತಿದ್ದರು. ಅವರಲ್ಲಿ 4 ಜನರನ್ನು ಕೆಲಸದಿಂದ ತೆಗೆದುಹಾಕಲು ಸಂಚು ರೂಪಿಸಲಾಗಿದೆ ಎಂಬುದು ನೌಕರರ ಮುಖ್ಯ ಆರೋಪ. ಹಾಜರಾತಿ ಗೊಂದಲ. ನೌಕರರಿಗೆ ತಾತ್ಕಾಲಿಕ ಆದೇಶ ನೀಡಿದ್ದರೂ ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಿಸಿಕೊಳ್ಳದೆ ಅವರಿಂದ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿದೆ ಎಂದು ದೂರಿದ್ದಾರೆ. ಪಕ್ಷಪಾತದ ಆರೋಪ. ಹಳೆಯ ನೌಕರರನ್ನು ಕೈಬಿಟ್ಟು ವೈದ್ಯಾಧಿಕಾರಿಗಳು ತಮಗೆ ಬೇಕಾದವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪೆಟ್ರೋಲ್ ಸುರಿದು ಪ್ರತಿಭಟನೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಕ್ಯಾನ್ನಲ್ಲಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದ ನೌಕರರು ಆವೇಶದಲ್ಲಿ ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡಿದ್ದಾರೆ. ಇದರಿಂದ ಆಸ್ಪತ್ರೆ ಆವರಣದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ವಾಗ್ವಾದ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಎಂಒ ಮುದಿಗೌಡರ್ ಹಾಗೂ ನೌಕರರ ನಡುವೆ ತೀವ್ರ ಸ್ವರೂಪದ ಮಾತಿನ ಚಕಮಕಿ ನಡೆದಿದೆ. ಅವ್ರು ಹೇಳ್ತಕ್ಕ ಅವ್ರ ನಮ್ಗೆ ಸ್ಟಾಪ್ ಮಾಡಿಬಿಟ್ರು. ನಮ್ಮ ಆರ್ಡರ್ ಕೊಡ್ಲಿಲ್ಲ ಅವ್ರು. ಪೈಲ ಕೊಡ್ತಾನೆ ಅಂದಿದ್ರನ್ರಿ. ಪೈಲ್ ಕೊಡ್ತಾನ ರೆಡಿ ಮಾಡ್ಯಾರ ಅವರೆಲ್ಲ. ಅವ್ರು ನಮ್ಮ ಮುಂದಪ್ಪನ ಬಂದೈತ್ರಿ. ಹೋದವ್ರು 3 ಮಂದಿ ಏನ್ ಹೇಳಿದ್ವಿ ಅಂದ್ರೆ ಹೋದ್ರೆ ಸರಿ. ಒಯ್ರಿ ಒಳ ಒಯ್ರಿ. ರೋಸ್ಟರ್ ಒಳಗೆ ಅವ್ರಿಗೆ ಹಾಕಿ ಕೊಡ್ರಿ ಅಂತ ಹೇಳ್ತಾರೋ. ಅವ್ರ ರೋಸ್ಟರ್ನ್ಯಾಗ ನಿಮ್ದು ಅವ್ರದ್ದು 4 ಮಂದಿದ ಲಿಸ್ಟ್ನ್ಯಾಗ ನಿಮ್ ಹೆಸರು ಎಲ್ಲಾರ್ದು ತಗೊಂಡ್ ಬರ್ರಿ, ನಿಮ್ಗೆ ಆರ್ಡರ್ ಕಾಪಿ ಕೊಡ್ತೀವಿ, ಕೊಡಾಗ ತೊಳಿಸಿ ಕಳಿಸ್ತಾರೆ. ಅಂದ್ರೆ ಇವ್ರು ಕೊಟ್ಟಿರೋ 4 ಕ್ಯಾಂಡಿಡೇಟ್ ಅವ್ ಯಾರೋ ಸೈನ್ ಅಂತವ್ರು ಹಾಕಿ ಕೊಟ್ಟಿದ್ರನ ಅವನ್ನ ನೀವು ಆರ್ಡರ್ ಕೊಡ್ರಿ, ಇಲ್ಲ ಅಂದ್ರೆ ಬ್ಯಾಡ 30 ಜನ ಅವ್ರನ್ನ ಹಾಕೊಂಡ್ ಬರ್ರಿ, ಆರ್ಡರ್ ಕೊಡ್ತೀವಿ. ಬರೀ ಹತ್ತಾರ ಅವ್ರ ಸೈನ್ ಆತವ್ರು ಅವ್ರ ಸೈನ್ ಆತವ್ರು ಹೇಳಿದ್ರಲ್ರಿ ಸೂಪರಿಂಟೆಂಡೆಂಟ್ ಆಫ್ ಅವ್ರು ಹೇಳಿದ್ರ ಅದನ್ನ ಹಾಸ್ಪಿಟಲ್ ಹೇಳಿದ್ರ. ಹೌದಾ? ಈಗ ಆಲ್ರೆಡಿ ಆರ್ಡರ್ ರೆಡಿ ಮಾಡ್ಕೊಂಡಿದ್ರು. ರೋಸ್ಟರ್ ಪದ್ಧತಿ ಪ್ರಕಾರ ಮಾಡತ್ತಿದ್ರು ಅವ್ರು. ಈ ಸಾಹೇಬ್ರು ಫೋನ್ ಹಚ್ಚಿ ನನ್ನ 4 ಕ್ಯಾಂಡಿಡೇಟ್ ಅದಾವ ಅಂತ ಹೇಳಿ, ಮುದೋಳಿಯಿಂದ ಬಂದಂತ 4 ಕ್ಯಾಂಡಿಡೇಟ್ ತಗೋರಿ, ಇಲ್ಲ ಅಂತ ತಗೋಲಿಲ್ಲ ಅಂದ್ರ ಆ 30 ಜನಕ್ಕೆ ಆರ್ಡರ್ ಕೊಡ್ಬೇಡ ಅಂತ ಹೇಳ್ಯಾರೋ ಇಲ್ಲೋ ಹೇಳಿಲ್ಪ. ಆ ತರ ಹೇಳಿದ್ದು ಸುಳ್ಳು. ಪ್ರತಿ ವರ್ಷ ನೋಡ್ರಿ ಟೆಂಡರ್ ಮುಖಾಂತರ ಗ್ರೂಪ್ ಡಿ ಹುದ್ದೆ ಅವ್ರನ್ನ ನಾವು ಕರೀತಾ ಇರ್ತೀವಿ ಏನ್ರಿ. ಅದರಲ್ಲಿ ನಮ್ಮ ಮುಖ್ಯ ವೈದ್ಯಾಧಿಕಾರಿ ಕೆಲಸ ಏನಂತಂದ್ರೆ ಟೆಂಡರ್ದಾರ ಯಾರು ಅಂತ ಗುರ್ತ ಮಾಡೋದು ಮುಖ್ಯ ವೈದ್ಯಾಧಿಕಾರಿ. ಟೆಂಡರ್ ಮುಖಾಂತರ ಭಾಳಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಅರ್ಹತೆ ಅವ್ರೇನು ಡಾಕ್ಯುಮೆಂಟ್ಸು ಎಲ್ಲ ವೆರಿಫೈ ಮಾಡಿ ಯಾರು ಒಬ್ಬ ಅರ್ಹ ಟೆಂಡರ್ದಾರನ್ನ ನಾವು ಗುರ್ತ ಮಾಡ್ತೀವಿ. ಗುರ್ತ ಮಾಡಿಕೇಶನ್ ಅವ್ರಿಗೆ ಕಾರ್ಯಾದೇಶ ಕೊಡ್ತೀವಿ ಏನ್ರಿ. ಆ ಕಾರ್ಯಾದೇಶದಲ್ಲಿ ಏನಿರ್ತೈತೆ ಅಂದ್ರೆ ಏನೇನು ಟರ್ಮ್ಸ್ ಕಂಡೀಷನ್ಸ್ ಹಾಕಿರ್ತೀವಿ. ಅವ್ರಿಗೆ ಏನೇನು ಫೆಸಿಲಿಟಿ, ಎಷ್ಟು ಸ್ಯಾಲ್ರಿ ಅಂತ ಇರುತ್ತೆ, ಅವ್ರಿಗೇನು ಇನ್ಶೂರೆನ್ಸ್ ಆದಂತ ಇರುತ್ತೆ ಏನ್ರಿ, ಎಷ್ಟು ವಯಸ್ಸಂತ ಇರುತ್ತೆ ಏನ್ರಿ ಇದೆಲ್ಲವೂ ಅದರಲ್ಲಿ ಇರುತ್ತೆ ಆ ಕಾರ್ಯಾದೇಶ. ಆಮೇಲೆ
ಮೀಸಲಾತಿ ಪ್ರಕಾರ ಮೀಸಲಾತಿ ಪ್ರಕಾರ ಅದು ಮೀಸಲಾತಿಯಲ್ಲಿ 2 ತರ ಇರುತ್ತೆ. ಒಂದು ವರ್ಟಿಕಲ್ ಅಥವಾ ಲಂಬ ಮೀಸಲಾತಿ ಅಂತ ಇರುತ್ತೆ, ಇನ್ನೊಂದು ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ವರ್ಟಿಕಲ್ ಮೀಸಲಾತಿ ಅಂದ್ರೆ ಏನಂತಂದ್ರೆ SC ST 2A 2B 3A ಜನರಲ್ ಹಿಂಗಿರುತ್ತೆ, ಅದು ವರ್ಟಿಕಲ್ ಮೀಸಲಾತಿ. ಅದ್ರೊಳಗೆ ಮತ್ತೇನು ಮಾಡಿರ್ತಾರೆ, ಹಾರಿಜಾಂಟಲ್ ಮೀಸಲಾತಿ ಅಂತ ಇರುತ್ತೆ. ಅದ್ರಾಗ ಇರ್ತದೆ ಕನ್ನಡ ಮೀಡಿಯಮ್ಮು, ವುಮೆನ್ನು, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ, ಹಿಂಗಿರ್ತದೆ. ಅದನ್ನ ನಾವು ನಮ್ಮಲ್ಲಿ 100 ಬಿಂದು ರೋಸ್ಟರ್ ಅಂತ ಇರುತ್ತೆ. ಒಂದು ಆಧಾರಗಳು ಪ್ರೂವ್ ಮಾಡ್ರೆ ನಿಮ್ ಮುಂದಿನ ಆಕ್ಷನ್ ಏನ? ನಮ್ಮ ಮೇಲೆ ಏನ್ ಬೇಕಾದ್ರೂ ತಗೋಬಹುದು ಕ್ರಮ. ತಗೋಬಹುದಲ್ಲ, ನಿಮ್ ಆಕ್ಷನ್ ಏನು? ಕ್ರಮ ಏನ್ ತಗೋದಲ್ಲ, ನಿಮ್ ಆಕ್ಷನ್ ಏನು? ಬಿಕಾಸ್ ಯುವರ್ ಹೆಡ್ ನಿಮ್ದೇನು ಮುಂದೆ? ನೀವು ಹೋಗ್ತೀನಿ ಹೋಗದವ್ರು ಯಾರೆಲ್ಲ ಇಲ್ಲಿ ಸರ್ಕಾರ ಇರ್ತದೆ, ಕಾನೂನು ಅದೇ ಅವರ ಅಲ್ಲಲ್ಲ, ಈಗ ಅಲ್ಟಿಮೇಟ್ಲಿ ಒಂದ್ ನಿಮಿಷ ಸರ್, ಈಗ ಕೇಳಿ. ಲೆಟ್ ಬಿ ಫಿನಿಶ್. ಇದೇನ್ ರಾಜಕೀಯದ ಮೇಲೆ ನಡೆಯತ್ತೋ ಏನೋ ಗೌರ್ಮೆಂಟ್ ಆದೇಶದ ಮೇಲೆ ನಡೆಯತ್ತೋ? ಗವರ್ಮೆಂಟ್ ಆದೇಶದ ಮೇಲೆ. ಗೌರ್ಮೆಂಟ್ ಆದೇಶದ ಫಾಲೋ ಮಾಡಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದೇ ನಾ ಮಾಡೀನಿ ಅಂತ ನಾ ಹೇಳ್ತೀನಿ ಸರ್ ಒಂದ್ ತಪ್ಪು ಅಂತ. ಏನಂತಿ ಅಲ್ಲ ಸರ್, ರೋಸ್ಟರ್ ಪದ್ಧತಿ ಅಂತ ಹೇಳಿದ್ರಿ ಸರ್ ಇವರು, ಹೌದಾ? ನಾ ಒಪ್ಕೋತೀನಿ ರೋಸ್ಟರ್ ಪದ್ಧತಿ ಅಂತ. ಇವರು ರೋಸ್ಟರ್ ಪದ್ಧತಿ ಪ್ರಕಾರ ಎಲ್ರಿ ನಡುವವ್ರೆ ಈಗ ಮಾಡಿ ಕಳ್ಸಿದ್ದವ್ರ ಲಿಸ್ಟ್ ರೋಸ್ಟರ್ ಪದ್ಧತಿ ಐತೆ ಇಲ್ಲೋ? ರೋಸ್ಟರ್ ಐತಲ್ರಿ ಅವ್ರ ಸಿಬ್ಬಂದಿನವ್ರು ರೋಸ್ಟ್